ನಮಸ್ಕಾರ, ಎಸ್ಎ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಘವೇಂದ್ರ ಕುಲಕರ್ಣಿ. ಮುಖ್ಯಾಂಶಗಳು. ಮೋದಿ ಸರ್ಕಾರಕ್ಕೆ 11ರ ಸಂಭ್ರಮ. ಗುಜರಾತ್ನಲ್ಲಿ ಮೋದಿ ಭರ್ಜರಿ ರೋಡ್ ಶೋ. ಮೋದಿ ಬದುಕಿರುವುದು ಪ್ರಚಾರದಿಂದ, ಕೇಂದ್ರಕ್ಕೆ ಶೂನ್ಯಾಂಕ ಸಿಎಂ ಸಿದ್ದರಾಮಯ್ಯ. ವೀರೇಶ್ವರ ಪುಣ್ಯಾಶ್ರಮದಲ್ಲಿ 12ರಿಂದ ಜಾತ್ರಾ ಮಹೋತ್ಸವ. ಪೂಜ್ಯ ಕಲ್ಲಯ್ಯನವರಿಂದ ಸುದ್ದಿಗೋಷ್ಠಿ. ವಾರ್ತೆಗಳ ವಿವರ. ಮೋದಿ ಸರ್ಕಾರಕ್ಕೆ 11 ವರ್ಷಗಳ ಸಂಭ್ರಮ. ತವರು ರಾಜ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನಡೆಸಿದ ರೋಡ್ ಶೋ ಹೇಗಿತ್ತು ನೋಡಿಕೊಂಡು ಬರೋಣ. ಎರಡ್ 2014ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಪ್ರಧಾನಮಂತ್ರಿ ಪಟ್ಟಕ್ಕೇರಿದರು ನರೇಂದ್ರ ಮೋದಿ. 3 ಚುನಾವಣೆಯಲ್ಲೂ ಭರ್ಜರಿ ಜಯಭೈರಿ ಬಾರಿಸಿದ ಮೋದಿ ಪಡೆಗೆ ಈಗ 11ರ ಸಂಭ್ರಮ. ನರೇಂದ್ರ ಮೋದಿ 11 ವರ್ಷದ ಹುದ್ದೆಯನ್ನ ಅತ್ಯುನ್ನತವಾಗಿ ನಿಭಾಯಿಸಿ ಭಾರತಕ್ಕೆ ವಿಶ್ವಮನ್ನಣೆ ತಂದುಕೊಟ್ಟಿದ್ದಾರೆ. ಇದೇ ಖುಷಿಯಲ್ಲಿ ನರೇಂದ್ರ ಮೋದಿ ಇವತ್ತು ತವರು ರಾಜ್ಯವಾದ ಗುಜರಾತ್ಗೆ ಬಂದರು. ಮೋದಿ ಸ್ವಾಗತಕ್ಕೆ ಆಪರೇಷನ್ ಸಿಂಧೂರ ಜೊತೆ ಮೋದಿ ಇರುವ ಫೋಟೋ ಹಿಡಿದು ಪುಟ್ಟ ಮಕ್ಕಳು ನಿಂತಿದ್ರು. ತ್ರಿವರ್ಣ ಧ್ವಜ ಹಿಡಿದು ಸ್ವಾಗತಿಸಲು ಹಿಂದೂ, ಮುಸ್ಲಿಂ, ಕ್ರೈಸ್ತ ಅನ್ನದೆ ಎಲ್ಲ ವರ್ಗದ ಜನರು ಕಾಯ್ತಾ ಇದ್ರು. ಆಗಲೇ ನೋಡಿ ಮೋದಿ ರೋಡ್ ಶೋಗೆ ಎಂಟ್ರಿ ಕೊಟ್ಟಿದ್ರು. ಮೋದಿ ಸಮಾವೇಶದಲ್ಲೂ ಭಾರತದ ತ್ರಿವರ್ಣ ಧ್ವಜವೇ ಕಾಣುತ್ತಿತ್ತು ಹೊರತು ಬಿಜೆಪಿಯ ಒಂದು ಬಾವುಟನೂ ಕಾಣ್ತಾ ಇರಲಿಲ್ಲ. ಮೋದಿ ಸಮಾವೇಶಕ್ಕೆ ಬಂದರು. ಅಲ್ಲೂ ರೋಡ್ ಶೋ ನಡೆಯಿತು. ವೇದಿಕೆಗೆ ಬಂದಾಗಲೂ ಕೂಡ ಮೋದಿಯವರನ್ನ ತ್ರಿವರ್ಣ ಧ್ವಜದಿಂದಲೇ ಸ್ವಾಗತಿಸಿದರು. ಎಲ್ಲ ಸಮಾವೇಶದಲ್ಲೂ ಮೋದಿ ಪಹಲ್ಗಾಮ್ ದಾಳಿ, ಆಪರೇಷನ್ ಸಿಂಧೂರ ಮತ್ತು ಸೇನಾ ಶಕ್ತಿ ಬಗ್ಗೆಯೇ ಮಾತನಾಡಿದರು. पाकिस्तान को आतंक की बीमारी से मुक्त करने के लिए पाकिस्तान के अवाम को आगे आना होगा, पाकिस्तान के नौजवानों को आगे आना होगा. सुख चैन की जिंदगी जियो, रोटी खाओ, वरना मेरी गोली तो है ही. जम्मू कश्मीर के पहलगाम में आतंकवादियों ने जो कुछ किया, क्या भारत चुप बैठ सकता है? क्या मोदी चुप बैठ सकता है? जब कोई हमारी बहनों के सिंदूर को मिटाएगा तो उसका भी मिटना तय हो जाता है. और इसलिए ऑपरेशन सिंदूर सिर्फ एक सैन्य कार्यवाही नहीं है, ये हम भारतीयों के संस्कारों, हमारी भावनाओं की अभिव्यक्ति है. ಮೋದಿ ಸರ್ಕಾರದ ಕುರಿತು ಸಿಎಂ ಸಿದ್ದರಾಮಯ್ಯ ಅವರು ಹೇಗೆ ರಿಯಾಕ್ಷನ್ ಮಾಡಿದ್ದಾರೆ ಎಂಬುದನ್ನು ನೋಡೋಣ. ಹೇಗೆ ನಡೀತಾ ಇದೆ ಮೋದಿ ಅವರಿದ್ದಾರಲ್ಲ, ಅವರು ಪ್ರಚಾರದಿಂದ ಬದುಕಿರೋದು ಗೊತ್ತಾಯ್ತಲ್ಲ. ಬರೀ ಈಗ ಡಿಮಾನಿಟೈಸೇಷನ್ ಮಾಡಿದ್ರು, ಏನಾಯ್ತು ಅದು? ಡಿಮಾನಿಟೈಸೇಷನ್ ಏನಾಯ್ತು ರೀ? ಯಾರಿಗೆ ಅನುಕೂಲ ಆಯಿತು? ಅಚ್ಚಾ ದಿನ ಆಯಗ ಅಂತಂದ್ರು, ಏನಾಯ್ತು? ಏನಾಯ್ತು ರೀ? ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತಂದ್ರೆ ಏನಾಯ್ತು? ಸರ್ಕಾರಿ ಕಂಪನಿಗಳ ಏನಾಯ್ತಪ್ಪ? ಆಮೇಲೆ ರೈತರದ್ದು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತಂದ್ರೆ ಏನು ಮಾಡಿದ್ರು? ಯಾಕೆ ಚಳುವಳಿ ಮಾಡಿದ್ರು 1 ವರ್ಷ ರೈತರು? ಡೆಲ್ಲಿನಲ್ಲಿ ಜೀರಾಕೊಂಡು ದುಡ್ಡು ಹಾಕ್ತೀನಿ ದುಡ್ಡು ಹಾಕ್ತೀನಿ ಅಂದಿದ್ರು ಸರ್.
2 ಲಕ್ಷ ಉದ್ಯೋಗ ಸೃಷ್ಟಿ ವರ್ಷಕ್ಕೆ. ಅವರು ಏನು ಹೇಳಿದ್ರು ಮೇಜರ್ ಆಗಿ ಒಂದನ್ನೂ ಮಾಡಲಿಲ್ಲ. 11 ವರ್ಷ ತುಂಬಿಸಿದ್ದಾರೆ ಅಷ್ಟೇ. ಅದೇನಾಗಿದೆ, ಪ್ರಚಾರದಿಂದ ಮೀಡಿಯಾದವರು ಅವರಿಗೆ ಹೆಚ್ಚು ಪ್ರಚಾರ ಕೊಡ್ತಾರೆ, ಸುಳ್ಳು ವಿಚಾರಗಳನ್ನು ಹೇಳ್ತಾರೆ. ಈಗ ನಾವು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದಾಗ ಮಾಡೋಕ್ಕಾಗಲ್ಲ, ರಾಜ್ಯ ಸರ್ಕಾರಗಳು ದಿವಾಳಿ ಆಗ್ತವೆ ಅಂತಂದರು. ಅದನ್ನೇ ಕಾಪಿ ಮಾಡಿಬಿಟ್ರು. ಕಾಪಿ ಮಾಡಿದ್ರು ಇಲ್ಲ. ಮಧ್ಯಪ್ರದೇಶದಲ್ಲಿ ಏನು ಮಾಡಿದ್ರು, ರಾಜಸ್ಥಾನದಲ್ಲಿ ಏನು ಮಾಡಿದ್ರು, ಯು ಪಿನಲ್ಲಿ ಏನು ಮಾಡಿದ್ರು, ಡೆಲ್ಲಿನಲ್ಲಿ ಏನು ಮಾಡಿದ್ರು. ಆಮೇಲೆ ಗುಜರಾತ್ನ ಚೀಫ್ ಮಿನಿಸ್ಟರ್ ಇರುವಾಗ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ನಲ್ಲಿ 50% ಬರಬೇಕು ಅಂತ ಹೇಳಿದ್ರು. ಇವರೇ ಪ್ರೈಮ್ ಮಿನಿಸ್ಟರ್ ಆದರೂ ಏನು ಮಾಡಿದ್ರು? ಮಾಡಲಿಲ್ಲ. ಏನೂ ನೀವು ಅದನ್ನೆಲ್ಲ ಹೇಳೋದೇ ಇಲ್ಲ. ನಿರ್ಮಲಾ ಸೀತಾರಾಮನ್ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು, ಕೊಟ್ರ? 15ನೇ ಹಣಕಾಸಿನ ಆಯೋಗದವರು 11,495 ಕೋಟಿ ಕೊಡಬೇಕಾಗಿತ್ತು ಅಂತ ಹೇಳಿದ್ರು, ಶಿಫಾರಸು ಮಾಡಿದ್ರು, ಕೊಟ್ರ? ಇವೆಲ್ಲ ಮೇಜರ್ ಅಲ್ವಾ? ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. ಬಿಜೆಪಿಯವರು ಇದನ್ನೆಲ್ಲ ಕೇಳಿ ಅಂತಂದ್ರೆ ಇಲ್ಲಿ ಸುಳ್ಳ ಜನಗಳಿಗೆ ಸುಳ್ಳನ್ನ ಇಟ್ಟು ಅಪಪ್ರಚಾರ ಮಾಡ್ತಾ ಇದ್ದಾರೆ. ನೀವು ಎಷ್ಟು ಬಾರ್ ಕೊಡ್ತೀರಾ ಸರ್ ಆ ಗೌರ್ಮೆಂಟ್ಗೆ? ಯಾರಿಗೆ? ಮೋದಿ ಗೌರ್ಮೆಂಟ್ಗೆ? ಜೀರೋ. ಪಂಡಿತ್ ಪಂಚಾಕ್ಷರಿ ಗವಾಯಿಗಳು ಹಾಗೂ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳ ಪುಣ್ಯ ಸ್ಮರಣೋತ್ಸವ ಮತ್ತು ಉಭಯ ಶ್ರೀಗಳ ಜಾತ್ರಾ ಮಹೋತ್ಸವ ಕುರಿತು ಪೂಜ್ಯ ಕಲ್ಲಯ್ಯಜ್ಜನವರು ಇಂದು ನಡೆಸಿದ ಸುದ್ದಿಗೋಷ್ಠಿ. ಪಂಡಿತ್ ಪಂಚಾಕ್ಷರಿ ಗವಾಯಿ ಹಾಗೂ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳ ಪುಣ್ಯ ಸ್ಮರಣೋತ್ಸವ ಹಾಗೂ ಉಭಯ ಶ್ರೀಗಳ ಜಾತ್ರಾ ಮಹೋತ್ಸವ ಇದೇ ತಿಂಗಳು 12ರಿಂದ 16ರವರೆಗೆ ನಡೆಯಲಿದೆ. ಆ ಕುರಿತು ಗದಗ ನಗರದ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿಗಳಾದ ಪೂಜ್ಯ ಕಲ್ಲಯ್ಯಜ್ಜನವರು ಸ್ವರ ಶ್ರದ್ಧಾಂಜಲಿ, ಸಂಗೀತ ಸಮಾರಾಧನೆ, ಧರ್ಮಸಭೆ ಹಾಗೂ ಕೀರ್ತನ ಸಮ್ಮೇಳನ, ಪಂಡಿತ್ ಪುಟ್ಟರಾಜ ಗವಾಯಿಗಳ ವಿರಚಿತ ನಾಟಕ ಪ್ರದರ್ಶನ, ಅಂದರ ಗೋಷ್ಠಿ, ಶಿವಾನುಭವ ಗೋಷ್ಠಿ ಸೇರಿದಂತೆ ಪ್ರತಿ ವರ್ಷವೂ ಸಂಗೀತ ಕ್ಷೇತ್ರದಲ್ಲಿ ಸಾಧನೆಗೈದಂತವರಿಗೆ ಪದ್ಮಭೂಷಣ, ಪಂಡಿತ್ ಪುಟ್ಟರಾಜ ಪ್ರಶಸ್ತಿ ಹಾಗೂ ಕುಮಾರಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುವುದು ಎಂದರು. ಇನ್ನು 16ರಂದು ನಡೆಯುವ ಉಭಯ ಶ್ರೀಗಳ ಮಹಾರಥೋತ್ಸವ ದಿನದಂದು ರಥೋತ್ಸವಕ್ಕೂ ಮುನ್ನ ಕಲಾ ತಂಡಗಳು, ಜಾಂಜ್ ಮೇಳಗಳು, ಬ್ಯಾಂಜೋ ಪಾರ್ಟಿ, ನಂದಿಕೋಲ್ ಬ್ಯಾಂಜ್ ಮೇಳ, ಕೋಲಾಟ, ಡೊಳ್ಳು ಕುಣಿತ ಸೇರಿ ಜನಪದ ನೃತ್ಯ ತಂಡಗಳೊಂದಿಗೆ ನಗರದಲ್ಲಿ ಉಭಯ ಶ್ರೀಗಳ ಭಾವಚಿತ್ರ ಮೆರವಣಿಗೆ ನಡೆಸಲಾಗುವುದು. ಒಟ್ಟಾರೆ ಸಂಗೀತ ದಿಗ್ಗಜರ ಮಹಾರಥೋತ್ಸವದ ಹಿನ್ನೆಲೆಯಲ್ಲಿ 5 ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವದ ವಿವಿಧ ಕಾರ್ಯಕ್ರಮಕ್ಕೆ ರಾಜಕಾರಣಿಗಳು, ಮಠಾಧೀಶರು, ಸಂಗೀತ ಪ್ರಿಯರು ಸೇರಿದಂತೆ ಗವಾಯಿಗಳ ಶಿಷ್ಯ ವೃಂದ ಹಾಗೂ ಸದ್ಭಕ್ತರು ಆಗಮಿಸಲಿದ್ದಾರೆ ಎಂದರು. ಪಂಡಿತ್ ಪಂಚಾಕ್ಷರಿ ಗುರುಗಳ 81ನೇ ವರ್ಷ ಪುಣ್ಯ ಸ್ಮರಣೋತ್ಸವ, ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳ 15ನೇ ವರ್ಷದ ಪುಣ್ಯ ಸ್ಮರಣೋತ್ಸವ, ಒಟ್ಟಾರೆ ಉಭಯ ಪೂಜ್ಯರ ಪುಣ್ಯ ಸ್ಮರಣೋತ್ಸವ, ಜಾತ್ರಾ ಮಹೋತ್ಸವ, ರಥೋತ್ಸವ ಹಾಗೂ ಸಂಗೀತ, ಕೀರ್ತನ, ಪುರಾಣ, ನಾಟಕ, ಸಾಹಿತ್ಯ ಅನೇಕ ಕಾರ್ಯಕ್ರಮ 12ನೇ ತಾರೀಕಿನಿಂದ ಪ್ರಾರಂಭಗೊಂಡು 16ನೇ ತಾರೀಕು ರಥೋತ್ಸವ. ಈ ನಡೀತಕ್ಕಂಥ 5 ದಿನ ಜಾತ್ರಾ ಕಾರ್ಯಕ್ರಮದಲ್ಲಿ ಎಲ್ಲ ಬೆಂಡು, ಬಾಜೆ, ಭಜನೆ, ಡೊಳ್ಳು, ಅನೇಕ ವಾದ್ಯದ ಜೊತೆಗೆ ಎಲ್ಲ ಸಂತೋಷದಿಂದ ನಾಡಿನ ಸರ್ವಧರ್ಮದ ಸಕಲ ಸದ್ಭಕ್ತರು ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಬೇಕಂತೇಳಿ ಮೂಲಕವಾಗಿ ತಿಳಿಸಿ, ಈ ಕಾರ್ಯಕ್ರಮ ಬಹಳಷ್ಟು ವೈಭವದಿಂದ ನಡೆಯತಕ್ಕಂಥ ಕಾರ್ಯಕ್ರಮ. ಇದರಲ್ಲಿ 14ನೇ ತಾರೀಕು ಈ ಜಾಗ ದಾನ ಮಾಡಿರುವಂಥ ಪುಣ್ಯಾತ್ಮ ಬಸವಗಿರಿ ದೇವರಾಜನ ಒಂದು ಶಿಲಾಮಂಟಪ ಉದ್ಘಾಟನೆ ಇರೋದ್ರಿಂದ ಆ ಕಾರ್ಯಕ್ರಮಕ್ಕೆ ನಮ್ಮ ಬಸವಗಿರಿ ಪ್ರಕಾಶ್ ಅವರೆಲ್ಲ ಕುಟುಂಬದವರು ಸೇರಿ ಆ ಒಂದು ಶಿಲಾಮಂಟಪ ಕೂಡ ಉದ್ಘಾಟನೆ ಇಲ್ಲಿಗೆ ಜಗದ್ಗುರುಗಳ ಕಡೆಯಿಂದ ಇರೋದ್ರಿಂದ ನಾಡಿನ ಅನೇಕ ಬಹಳಷ್ಟು ಕಲಾವಿದರು
ಉಚಿತವಾಗಿ ಬಂದು ಸೇವೆ ಮಾಡ್ತಾ ಇದ್ದಾರೆ. ನಂತರ 12ನೇ ತಾರೀಕಿನಿಂದ ಬೆಳಿಗ್ಗೆ 5 ದಿನ ಪರ್ಯಂತರವಾಗಿ ಒಂದು ದಿನ ಮಾಡಿದ ಒಂದು ನಾಷ್ಟ ಮತ್ತೊಂದು ದಿನ ಇರೋದಿಲ್ಲ. ಅವತ್ತು ಮಧ್ಯಾಹ್ನ ಪ್ರಸಾದ ಸ್ವೀಟ್ ಕೂಡ ಅವತ್ತು ಮಾಡಿದ ಮತ್ತೊಂದು ದಿನ ಇರೋದಿಲ್ಲ. ಬೇರೆ ಬೇರೆ 5-6 ದಿನ ಬೇರೆ ಬೇರೆ ಉಚಿತವಾಗಿ ಎಲ್ಲ ಪ್ರಸಾದ ಇರೋದರಿಂದ ನಾಡಿನ ಸಕಲ ಭಕ್ತರು ಬಂದು ಆ ಪ್ರಸಾದವನ್ನು ಸ್ವೀಕರಿಸಿ ಆ ಗುರುಗಳ ಕೃಪೆಗೆ ತಾವೆಲ್ಲ ಪಾತ್ರರಾಗಬೇಕು. ನಾಡಿನ ಅನೇಕ ಎಲ್ಲ ದವಸ ಧಾನ್ಯ ಹಣ ರೂಪದಲ್ಲಿ ತಾವೆಲ್ಲ ಕೊಡ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಗುರುಗಳ ಆಶೀರ್ವಾದವಿರಲಿ. ಆ ಪಂಚಾಕ್ಷರ ಗುರುಗಳು ಮಾನವ ಕುಮಾರಸ್ವಾಮಿಗಳವರನ್ನು ನಾಡಿಗೆ ಮಳೆ ಬೆಳೆ ಸುಖ ಸಮೃದ್ಧಿ ಆ ಭಗವಂತ ಕೊಟ್ಟೆ ಸಂದರ್ಭದಲ್ಲಿ ವಹಿಸಿ ತಾವೆಲ್ಲ ಸಕಲ ಭಕ್ತರು ಆಶ್ರಮದ ಹಿರಿಯ ಗುರುಗಳು ನಮ್ಮ ಸೋಲ್ ಟ್ರಸ್ಟಿನ ಅಧ್ಯಕ್ಷರು ಎಲ್ಲ ಸರ್ವ ಪದಾಧಿಕಾರಿಗಳು ಬಂದು ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತೇಳಿ ನಮ್ಮೆಲ್ಲರ ಗಮನಕ್ಕೆ ಬರುತ್ತಾ ನನ್ನ ಮಾತನ್ನು ಗುರು ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಮೋದಿ ಸರ್ಕಾರಕ್ಕೆ 11ರ ಸಂಭ್ರಮ. ಗುಜರಾತ್ನಲ್ಲಿ ಮೋದಿ ಭರ್ಜರಿ ರೋಡ್ ಶೋ. ಮೋದಿ ಬದುಕಿರುವುದು ಪ್ರಚಾರದಿಂದ, ಕೇಂದ್ರಕ್ಕೆ ಶೂನ್ಯಾಂಕ ಸಿಎಂ ಸಿದ್ದರಾಮಯ್ಯ. ವೀರೇಶ್ವರ ಪುಣ್ಯಾಶ್ರಮದಲ್ಲಿ 12ರಿಂದ ಜಾತ್ರಾ ಮಹೋತ್ಸವ. ಪೂಜ್ಯ ಕಲ್ಲಯ್ಯನವರಿಂದ ಸುದ್ದಿಗೋಷ್ಠಿ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ SN ನ್ಯೂಸ್. ವಂದನೆಗಳು.